ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವು ಯಾವಾಗ ನಡೆಯಿತು? ಮೇ 10, 1857. 1857ರಲ್ಲಿ ನಡೆದ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಸಿಪಾಯಿ ದಂಗೆ ಅಥವಾ ಭಾರತೀಯ ದಂಗೆ? ಸಿಪಾಯಿ ದಂಗೆ ಎಂಬುದಾಗಿ ಕರೆಯಲ್ಪಡುವ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಲ್ಲಿ ನಡೆಯಿತು? ಮೀರತ್. ಭಾರತದಲ್ಲಿ ಸ್ವದೇಶಿ ಚಳುವಳಿ ಯಾವಾಗ ಪ್ರಾರಂಭವಾಯಿತು? ಆಗಸ್ಟ್ 7, 1905. ಸ್ವದೇಶಿ ಚಳುವಳಿಯ ಮೊದಲ ಹಂತವು 1905ರಲ್ಲಿ ಯಾವುದರ ವಿರುದ್ಧದ ಪ್ರತಿಭಟನೆಯಾಗಿ ಪ್ರಾರಂಭವಾಯಿತು? ಬಂಗಾಳ ವಿಭಜನೆಯ ವಿರುದ್ಧದ ಪ್ರತಿಭಟನೆ. ಅಸಹಕಾರ ಚಳುವಳಿ ಯಾವಾಗ ಪ್ರಾರಂಭವಾಯಿತು? ಆಗಸ್ಟ್ 1, 1920. ಅಸಹಕಾರ ಚಳುವಳಿಯನ್ನು ಯಾರು ಪ್ರಾರಂಭಿಸಿದರು? ಮಹಾತ್ಮ ಗಾಂಧಿ. ಅಸಹಕಾರ ಚಳುವಳಿ ಯಾವಾಗ ಕೊನೆಗೊಂಡಿತು? ಫೆಬ್ರವರಿ 12, 1922. ಅಸಹಕಾರ ಚಳುವಳಿಯನ್ನು ಕೊನೆಗೊಳಿಸಲು ಕಾರಣವೇನು? ಚೌರಿ ಚೌರಾ ಘಟನೆ. ಚೌರಿ ಚೌರಾ ಘಟನೆ ಯಾವಾಗ ನಡೆಯಿತು? ಫೆಬ್ರವರಿ 4, 1922. ನಾಗರಿಕ ಅಸಹಕಾರ ಚಳುವಳಿ ಯಾವಾಗ ಪ್ರಾರಂಭವಾಯಿತು? ಮಾರ್ಚ್ 12, 1930. ನಾಗರಿಕ ಅಸಹಕಾರ ಚಳುವಳಿ ಯಾವಾಗ ಕೊನೆಗೊಂಡಿತು? ಏಪ್ರಿಲ್ 1934. ಮಹಾತ್ಮ ಗಾಂಧಿಯವರ ಯಾವ ಸತ್ಯಾಗ್ರಹದೊಂದಿಗೆ ನಾಗರಿಕ ಅಸಹಕಾರ ಚಳುವಳಿ ಪ್ರಾರಂಭವಾಯಿತು? ಉಪ್ಪಿನ ಸತ್ಯಾಗ್ರಹ. ಮಾರ್ಚ್ 12, 1930ರಂದು ಪ್ರಾರಂಭವಾದ ಉಪ್ಪಿನ ಸತ್ಯಾಗ್ರಹ ಯಾವಾಗ ಕೊನೆಗೊಂಡಿತು? ಏಪ್ರಿಲ್ 6, 1930. ಮಹಾತ್ಮ ಗಾಂಧಿಯವರು ತಮ್ಮ ಮೊದಲ ಸಾರ್ವಜನಿಕ ಉಪವಾಸ ಸತ್ಯಾಗ್ರಹವನ್ನು ಯಾವಾಗ ಕೈಗೊಂಡರು? ಮಾರ್ಚ್ 15, 1918. ಯಾವ ಮುಷ್ಕರದ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಮೊದಲ ಬಾರಿಗೆ ಉಪವಾಸ ಸತ್ಯಾಗ್ರಹ ಕೈಗೊಂಡರು? ಅಹಮದಾಬಾದ್ ಗಿರಣಿ ಮುಷ್ಕರ. ಅಹಮದಾಬಾದ್ ಗಿರಣಿ ಮುಷ್ಕರ ಯಾವಾಗ ಪ್ರಾರಂಭವಾಯಿತು? ಫೆಬ್ರವರಿ 26, 1918. ಅಹಮದಾಬಾದ್ ಗಿರಣಿ ಮುಷ್ಕರ ಯಾವಾಗ ಕೊನೆಗೊಂಡಿತು? ಮಾರ್ಚ್ 19, 1918. ಚಂಪಾರಣ್ ಸತ್ಯಾಗ್ರಹ ಯಾವಾಗ ಪ್ರಾರಂಭವಾಯಿತು? ಏಪ್ರಿಲ್ 10, 1917. ಮಹಾತ್ಮ ಗಾಂಧಿಯವರು ಮುನ್ನಡೆಸಿದ ಬಿಹಾರದ ಚಂಪಾರಣ್ ಜಿಲ್ಲೆಯಲ್ಲಿ ನಡೆದ ಚಂಪಾರಣ್ ಸತ್ಯಾಗ್ರಹವನ್ನು ಪ್ರಾರಂಭಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸ್ಥಳೀಯ ರೈತ ಯಾರು? ರಾಜ್‌ಕುಮಾರ್ ಶುಕ್ಲಾ. ಖೇಡಾ ಸತ್ಯಾಗ್ರಹ ಯಾವಾಗ ನಡೆಯಿತು? 22 ಮಾರ್ಚ್ 1918. ಗುಜರಾತ್ನ ಖೇಡಾ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಆಯೋಜಿಸಿದ್ದ ಖೇಡಾ ಸತ್ಯಾಗ್ರಹ ಯಾವಾಗ ಕೊನೆಗೊಂಡಿತು?
ಜೂನ್ 5, 1918. ಕ್ವಿಟ್ ಇಂಡಿಯಾ ಚಳುವಳಿ ಯಾವಾಗ ಪ್ರಾರಂಭವಾಯಿತು? ಆಗಸ್ಟ್ 8, 1942. ಮಹಾತ್ಮ ಗಾಂಧಿಯವರು ಮಾಡು ಇಲ್ಲವೇ ಮಡಿ ಎಂದು ಕರೆ ನೀಡಿದ ಗೋವಾಲಿಯಾ ಟ್ಯಾಂಕ್ ಮೈದಾನ ಎಲ್ಲಿದೆ? ಮುಂಬೈ. ಗೋವಾಲಿಯಾ ಟ್ಯಾಂಕ್ ಮೈದಾನವು ಈಗ ಯಾವ ಹೆಸರಿನಿಂದ ಕರೆಯಲ್ಪಡುತ್ತದೆ? ಆಗಸ್ಟ್ ಕ್ರಾಂತಿ ಮೈದಾನ. ಭಾರತದ ತ್ರಿವರ್ಣ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಪಿಂಗಲಿ ವೆಂಕಯ್ಯ. ಭಾರತದ ತ್ರಿವರ್ಣ ಧ್ವಜದಲ್ಲಿ ಅಶೋಕ ಚಕ್ರ ಯಾವಾಗ ಅಸ್ತಿತ್ವಕ್ಕೆ ಬಂತು? ಜುಲೈ 22, 1947. ತ್ರಿವರ್ಣ ಧ್ವಜದಲ್ಲಿರುವ ಅಶೋಕ ಚಕ್ರವನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ? ಸಾರನಾಥದ ಅಶೋಕ ಸ್ತಂಭ. ಭಾರತದ ರಾಷ್ಟ್ರಗೀತೆ ಜನಗಣ ಮನವನ್ನು ಬರೆದವರು ಯಾರು? ರವೀಂದ್ರನಾಥ ಟ್ಯಾಗೋರ್. ರಾಷ್ಟ್ರಗೀತೆ ಜನಗಣ ಮನವನ್ನು ಮೊದಲ ಬಾರಿಗೆ ಯಾವಾಗ ಹಾಡಲಾಯಿತು? ಡಿಸೆಂಬರ್ 27, 1911. ಭಾರತದ ರಾಷ್ಟ್ರಗೀತೆ ಜನಗಣ ಮನವನ್ನು ಹಾಡಲು ಬೇಕಾದ ಸಮಯ ಎಷ್ಟು? 52 ಸೆಕೆಂಡುಗಳು. ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಸ್ಥಾಪಿಸಿದವರು ಯಾರು? ಕ್ಯಾಪ್ಟನ್ ಮೋಹನ್ ಸಿಂಗ್. ಕ್ಯಾಪ್ಟನ್ ಮೋಹನ್ ಸಿಂಗ್ ಅವರು ಯಾವ ವರ್ಷ ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಸ್ಥಾಪಿಸಿದರು? 1942ರಲ್ಲಿ. ಸುಭಾಷ್ ಚಂದ್ರ ಬೋಸ್ ಅವರು ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಯಾವ ವರ್ಷ ಮುನ್ನಡೆಸಿದರು? 1943. ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ಯಾವಾಗ? ಜನವರಿ 23, 1897. ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನ ಎಂಬುದಾಗಿ ಆಚರಿಸಲಾಗುತ್ತದೆ? ಪರಾಕ್ರಮ್ ದಿವಸ್. ಮಹಾತ್ಮ ಗಾಂಧೀಜಿಯವರು ಯಾವಾಗ ಜನಿಸಿದರು? ಅಕ್ಟೋಬರ್ 2, 1869. ಗಾಂಧೀಜಿಯವರ ರಾಜಕೀಯ ಗುರು ಯಾರು? ಗೋಪಾಲ ಕೃಷ್ಣ ಗೋಖಲೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು? ಏಪ್ರಿಲ್ 13, 1919. ಭಾರತವು ಯಾವಾಗ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯಿತು? ಈ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ.